ಸ್ನೇಹಿತರೆ, 2 ವಾರಗಳ ಹಿಂದೆ ನಾನು RRBಯಲ್ಲಿ ಕರೆಯಬಹುದಂಥ ಟೆಕ್ನಿಷಿಯನ್ ಸಿಗ್ನಲ್ ಹುದ್ದೆಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಅದೇ ಹುದ್ದೆಯ ಬಗ್ಗೆ ಈಗ ಅಫಿಷಿಯಲ್ಲಾಗಿ ನೋಟಿಫಿಕೇಷನ್ನ RRB ಕಡೆಯಿಂದ ರಿಲೀಸ್ ಮಾಡಲಾಗಿದೆ ಸ್ನೇಹಿತರೆ. ಆ ಒಂದು ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ಎಲ್ಲ ತಿಳಿಸ್ತೇನೆ ಸ್ನೇಹಿತರೆ. ವಿಡಿಯೋವನ್ನು ಸ್ಕಿಪ್ ಮಾಡಬೇಕು, ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ತಿಳಿದು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಕೆಳಗಡೆ ಚಾನಲ್ ನೆನಪು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ವಿಡಿಯೋವನ್ನು ಮುಂದುವರ್ಸೋಣ, ಸ್ಕಿಪ್ ಮಾಡಿಬಿಡಿ, ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರಿಕ್ರೂಟ್ಮೆಂಟ್ ಫಾರ್ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಆ್ಯಂಡ್ ವೇರಿಯಸ್ ಕ್ಯಾಟಗರಿ ಆಫ್ ಟೆಕ್ನಿಷಿಯನ್ ಗ್ರೇಡ್ 3 ಈ ಒಂದು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಯನ್ನು ನಡೆಸಲಾಗಿದೆ ಸ್ನೇಹಿತರೆ. ಪೋಸ್ಟ್ ಬಂದುಬಿಟ್ಟು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ಕೊಟ್ಟಿದ್ದಾರೆ. ಎರಡನೇ ಹುದ್ದೆ ಬಂದುಬಿಟ್ಟು ಟೆಕ್ನಿಷಿಯನ್ ಗ್ರೇಡ್ 3ಯಲ್ಲಿ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಲೆವೆಲ್ 5ಅಲ್ಲಿ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಸಿಗ್ನಲ್ಲಿಗೆ. ಟೆಕ್ನಿಷಿಯನ್ ಗ್ರೇಡ್ 3ಗೆ ಲೆವೆಲ್ 2ನಲ್ಲಿ ನಿಮಗೆ ಸ್ಯಾಲ್ರಿ ಬರ್ತಾ ಹೋಗುತ್ತೆ. ಇನಿಷಿಯಲ್ ಪೇ ನೋಡ್ತಾ ಹೋಗೋದಾದರೆ ಟೆಕ್ನಿಷಿಯನ್ಗೆ 29,200 ರೂಪಾಯಿಗಳು ಸಿಗ್ತಾ ಹೋಗೋದಾದರೆ ಟೆಕ್ನಿಷಿಯನ್ ಗ್ರೇಡ್ 3ಗೆ 19,900 ರೂಪಾಯಿ ಅಂದರೆ 20,000 ರೂಪಾಯಿಗಳು ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ಗಳನ್ನು ನೋಡ್ತಾ ಹೋಗೋದಾದರೆ B1 ಸರಿನಾ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3ಗೆ ಸಿ ಅನೆಕ್ಷರ್ ಎ ಪೋಸ್ಟ್ ವೈಸ್ ಪ್ಯಾರಾಮೀಟರ್ಸ್ ಸರಿನಾ. ಇನ್ನು ಏಜ್ ಬಂದುಬಿಟ್ಟು ಟೆಕ್ನಿಷಿಯನ್ ಗ್ರೇಡ್ ಸಿಗ್ನಲ್ಲಿಗೆ 18ರಿಂದ 33 ವರ್ಷಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಟೆಕ್ನಿಷಿಯನ್ ಗ್ರೇಡ್ 3ಗೆ 18ರಿಂದ 30 ವರ್ಷಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ಟೋಟಲ್ ವೇಕೆನ್ಸಿಗಳನ್ನು ನೋಡ್ತಾ ಹೋಗೋದಾದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಲಿಗೆ 323 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 3ಗೆ 6,234 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಒಟ್ಟು ಬಂದುಬಿಟ್ಟು 6,557 ಹುದ್ದೆಗಳು ಇಲ್ಲಿ ನೇಮಕಾತಿಗೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ ಸ್ನೇಹಿತರೆ. ಆಗಲೇ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದೆ. ದಯವಿಟ್ಟು ಯಾರಾದರೂ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಇಲ್ಲಿ ಡೇಟ್ ವೈಸ್ ಕೊಟ್ಟಿದ್ದಾರೆ ನೋಡಿ. ಡೇಟ್ ಇಂಡಿಕೇಟಿವ್ ನೋಟಿಸ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಬಂದುಬಿಟ್ಟು 23/5/2026 ದಿನಾಂಕದಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಓಪನಿಂಗ್ ಡೇಟ್ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಮಾಡಲಿಕ್ಕೆ 30/6/2026 ಇಂದ ಇಲ್ಲಿ ಡೇಟ್ಗಳು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಶುರುವಾಗ್ತಾಯಿದೆ. ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು ಅಪ್ಲಿಕೇಶನ್ ಹಾಕಲಿಕ್ಕೆ 29/7/2026 ರಾತ್ರಿ 12 ಗಂಟೆವರೆಗೂ ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಫೀಸ್ ಪೇಮೆಂಟ್ ಮಾಡಲಿಕ್ಕೆ 31/7/2026 ರಾತ್ರಿ 12 ಗಂಟೆವರೆಗೂ ನಿಮಗೆ ಕಾಲಾವಕಾಶವನ್ನು ನಿಗದಿಪಡಿಸಲಾಗಿದೆ ನೋಡಿ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 30/6/2026 ಆದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು 29/7/2026 ಇಲ್ಲಿ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಕ್ಕೂ ಮುಂಚೆ ನಾನು ಇದ್ರ ಮೇಲೆ ವಿಡಿಯೋವನ್ನು ಮಾಡಿದ್ದೇನೆ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನಮ್ಮ ಚಾನಲ್ ವಿಡಿಯೋ ಇದೆ, ದಯವಿಟ್ಟು ಹೋಗಿ ವಿಡಿಯೋನ ನೋಡ್ಬೋದು. ಈಗಾಗಲೇ ಕರ್ನಾಟಕದಲ್ಲಿ ಹಾಸ್ಟೆಲ್ ವಾರ್ಡನ್ಗಳಿಗೂ ಹುದ್ದೆಗಳು ಇಲ್ಲಿ ಮುಂದೆ ನೇಮಕಾತಿ ನೀಡುತ್ತೆ, ಅದರ ಬಗ್ಗೆಯೂ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಹೋಗಿ ನೋಡಿಲ್ಲ ಅಂದರೆ ವಿಡಿಯೋಗಳನ್ನು ನೋಡ್ಕೋಬೋದು ಸ್ನೇಹಿತರೆ. ಇಂಪಾರ್ಟೆಂಟ್ ಇಂಟ್ರಕ್ಷನ್ ಕೊಡುತ್ತಿದ್ದಾನೆ ನೋಡಿ. ಇನ್ನು ಮುಂದೆ ನೋಡೋದಾದರೆ ಒಂದು ನಿಮಿಷ, ಆಗಲೇ ಹೇಳಿದಾಗೆ ಏಜ್ ಬಂದುಬಿಟ್ಟು ಏಜ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಪೋಸ್ಟ್ ನೋಡಿ, ಟೆಕ್ನಿಷಿಯನ್ ಗ್ರೇಡ್ ಸಿಗ್ನಲ್ಗೆ 18ರಿಂದ 33 ವರ್ಷಗಳನ್ನು ಇಲ್ಲಿ ಏಜ್ ಲಿಮಿಟ್ನ ನಿಗದಿಪಡಿಸಲಾಗಿದೆ. ಟೆಕ್ನಿಷಿಯನ್ ಗ್ರೇಡ್ 3ಗೆ 18ರಿಂದ 30 ವರ್ಷಗಳನ್ನು ಇಲ್ಲಿ ಏಜನ್ನು ಇಲ್ಲಿ ನಿಗದಿಯನ್ನು ಪಡಿಸಿದ್ದಾರೆ ಸ್ನೇಹಿತರೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷಗಳನ್ನು ವಯೋಮಿತಿ ನೀಡಿದ್ದಾರೆ. OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷಗಳ ವಯೋಮಿತಿ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ 6 ಮಂತ್ ಕಂಟಿನ್ಯೂಸ್ ಸರ್ವಿಸ್ ಮಾಡಿದವರಿಗೆ 3 ವರ್ಷಗಳು ಕೊಟ್ಟಿದ್ದಾರೆ. ಇನ್ನು PWBDಗೆ 10 ವರ್ಷಗಳನ್ನು ಕೊಟ್ಟಿದ್ದಾರೆ ನೋಡಿ. ಎಲ್ಲ ಒಂದು ಮಾಹಿತಿ ಇದೆ, ನಾನು ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡುತ್ತೇನೆ. ದಯವಿಟ್ಟು ಡೌಟ್ಸ್ ಇದ್ದವರು ಹೋಗಿ ಈ ಒಂದು ನೋಟಿಫಿಕೇಷನ್ ಕ್ಲೀನಾಗಿ ಓದ್ಕೊಂಡು ನಂತರ ನೀವು ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಒಂದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಸರಿನಾ. ಇದೆಲ್ಲ ಅಷ್ಟೇ ಏಜ್ ಗ್ರೂಪಿಂದ ಇದೆಲ್ಲ ಡೀಟೇಲ್ಸ್ ಆಗಿರುತ್ತೆ. ಇನ್ನು ಫೀಸ್ ಪೇಮೆಂಟ್ ಬಗ್ಗೆ ನೋಡ್ತಾ ಹೋಗೋದಾದರೆ ಫೀಸ್ ಬಂದುಬಿಟ್ಟು ಫೀಸ್ ನೋಡಿ, ನಾರ್ಮಲ್ ಕ್ಯಾಂಡಿಡೇಟ್ಸಿಗೆ ಸರಿನಾ 500 ರೂಪಾಯಿ ಇರುತ್ತೆ. SC/ST ಎಕ್ಸ್ ಸರ್ವಿಸ್ ಮ್ಯಾನ್ PWB ಫೀಮೇಲ್ ಟ್ರಾನ್ಸ್ಜೆಂಡರು ಅವರಿಗೆ 250 ರೂಪಾಯಿ ಇರುತ್ತೆ. OBC ಅವರಿಗೆಲ್ಲ 500 ರೂಪಾಯಿನ ಇಲ್ಲಿ ನಿಗದಿಪಡಿಸಿದ್ದಾರೆ ಸ್ನೇಹಿತರೆ ಅಂತಲೇ ಹೇಳ್ಬೋದು. ಎಕ್ಸಾಮ್ ಕೂಡ ಇರುತ್ತೆ ಸ್ನೇಹಿತರೆ. ಎಕ್ಸಾಮ್ ಎಲ್ಲ ಒಂದು RRB ಎಲ್ಲ ಒಂದು ನೋಟಿಫಿಕೇಷನಲ್ಲೂ ಕೂಡ ಎಕ್ಸಾಮನ್ನು ನಿಗದಿಯನ್ನು ಪಡಿಸಿರ್ತಾರೆ. ಯಾವುದೇ ರೀತಿ ಇಲ್ಲಿ ಡೈರೆಕ್ಟ್ ನಿಮಗೆ ಇದನ್ನು ತೊಗೊಳ್ಳೋದಿಲ್ಲ ಸರಿನಾ. ಎಕ್ಸಾಮ್ ಇದ್ದೇ ಇರುತ್ತೆ ನಿಮಗೆ. ಅದಕ್ಕೆ ಈಗಲಿಂದ ನೀವು ಪ್ರಿಪೇರ್ ಆಗಿಲ್ಲ ನೋಡಿ. ಸೆಲೆಕ್ಷನ್ ಪ್ರೊಸೆಸ್ಸಿಗೆ ಯಾವ ಥರ ಇರುತ್ತೆ ಅಂತಂದರೆ CBT ಟೆಕ್ನಿಷಿಯನ್ ಸಿಗ್ನಲ್ಗೆ ಜನರಲ್ ಅವೇರ್ನೆಸ್ 10 ಮಾರ್ಕ್ಸ್ ಇರುತ್ತೆ.
10 ಕ್ವಶನ್ ಇರುತ್ತೆ, 10 ಮಾರ್ಕ್ಸ್. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 15 ಪ್ರಶ್ನೆಗಳು, ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಗೆ 20 ಪ್ರಶ್ನೆಗಳು, ಮ್ಯಾಥಮೆಟಿಕ್ಸ್ ಮೇಲೆ 20 ಪ್ರಶ್ನೆಗಳು, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ 35 ಪ್ರಶ್ನೆಗಳು. ಒಟ್ಟು 100 ಪ್ರಶ್ನೆಗಳಿದ್ದರೆ 100 ಅಂಕಗಳಿಗೆ ಇಲ್ಲಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಇನ್ನು ಕ್ಯಾಟಗರಿ ಸಿಗ್ನಲ್ 3ಗೆ ಮ್ಯಾಥಮೆಟಿಕ್ಸ್ ಮೇಲೆ 25 ಪ್ರಶ್ನೆಗಳು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ 25 ಪ್ರಶ್ನೆಗಳು, ಜನರಲ್ ಸೈನ್ಸ್ಗೆ 40 ಪ್ರಶ್ನೆಗಳು, ಜನರಲ್ ಅವೇರ್ನೆಸ್ಗೆ 10 ಪ್ರಶ್ನೆಗಳು. ಒಟ್ಟು 100 ಪ್ರಶ್ನೆಗಳು 100 ಅಂಕಗಳಿಗೆ ಇಲ್ಲಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಇಬ್ಬರಿಗೂ ಕೂಡ 100 ಅಂಕಗಳ ಮೇಲೆ ಎಕ್ಸಾಮ್ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಆನ್ಲೈನಲ್ಲೇ ಪೇಮೆಂಟ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಪೇಮೆಂಟ್ ಮಾಡಬೇಕಾದ್ರೆ ಆಫ್ಲೈನ್ ಇಲ್ಲ, ಆನ್ಲೈನಲ್ಲೇ ಅರ್ಜಿ ಸಲ್ಲಿಸಿ ಆನ್ಲೈನಲ್ಲೇ ನೀವು ಪೇಮೆಂಟ್ ಕೂಡ ಇಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ಲಿಂಕ್ಗಳು ನೋಡಿ, ಯಾವ ಒಂದು ಸ್ಟೇಟು ಯಾವ ಒಂದು ನಗರಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ ಇಲ್ಲಿ ಎಲ್ಲ ಒಂದು ವೆಬ್ಸೈಟ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಯಾರಾದರೂ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಈ ಒಂದು ವೆಬ್ಸೈಟ್ಗಳಿಗೆ ನೀವು ಭೇಟಿಯನ್ನು ನೀಡ್ತಾ ಹೋಗಬೇಕಾಗತ್ತೆ ಸ್ನೇಹಿತರೆ, ಸರಿನಾ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಎಲ್ಲ ಒಂದು ಸೊಲ್ಯೂಷನ್ನ ನಾನು ನಿಮಗೆ ನೀಡ್ತೇನೆ ಅಂತ ಹೇಳ್ತೇನೆ ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆಯ ಸಂಪೂರ್ಣವಾದ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪೀಟ್ ಕಮೆಂಟ್ ಮಾಡಿ ಎಲ್ಲ ಒಂದು ಮಾಹಿತಿಯನ್ನು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೇನೆ ಅಂತ ಹೇಳ್ತಾ ವಿಡಿಯೋಸ್ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯಾದ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ಕನ್ನಡದಲ್ಲಿ ತಿಳಿಯೋದು ಇನ್ಫಾರ್ಮೇಷನ್ ಬೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಂದ ಕೆಳಗಡೆ ಚಾನಲ್ ನೆನಪಕ ಸಬ್ಸ್ಕ್ರೈಬ್ ಮಾಡಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ. ಸಿಗೋಣ ಮುಂದಿನ ನೋಡೋದಲ್ಲಿ, ಅಲ್ಲಿವರೆಗೂ ಬಾಯ್.